ಎಲ್ಲರಿಗೂ ನಮಸ್ಕಾರ. ಹರೇನ್ ಫುಡ್ ರೆಸಿಪಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಪೂರಿ ಅಂತೆ ಉಬ್ಬಿ ಬರ್ತಿದೆ ನೋಡ್ರಿ. ಒಣ ಕೊಬ್ಬರಿಯ ಬೆಲ್ಲದ ಹೋಳಿಗೆ ತುಂಬಾ ರುಚಿಯಾಗಿರುತ್ತೆ. ಟೇಸ್ಟ್ ಅಂತೂ ಒಂದು ಸಲ ನೀವು ಈ ಥರ ಮಾಡ್ಕೊಂಡು ತಿಂದರೆ ಪದೇ ಪದೇ ನಾವು ಇದೇ ಥರ ಮಾಡ್ಕೋಬೇಕು ಅಂತ ಅನಿಸುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ನೋಡಿ ಯಾವ ಥರ ಉಬ್ಬಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಲ್ಲ, ತುಂಬಾ ಚೆನ್ನಾಗಿರುತ್ತೆ. ರುಚಿನೂ ಅಷ್ಟೇ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಬೆಲ್ಲದ ಒಣ ಕೊಬ್ಬರಿ ಹೋಳಿಗೆ ಇದನ್ನು ಮಾಡೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು. ಒಬ್ಬರೇ ಕೂಡ ಇದನ್ನು ಆರಾಮಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಫ್ರೆಂಡ್ಸ್ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನೀವು ಮೈದಾ ಬೇಡ ಅನ್ನೋರು ನೀವು ಚಿರೋಟಿ ರವೆನ ಹಾಕ್ಕೊಳ್ಳಿ. 1 ಕಪ್ ಆಗುವಷ್ಟು ಚಿರೋಟಿ ರವೆ, ಅರ್ಧ ಕಪ್ ಆಗುವಷ್ಟು ಮೈದಾ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹಾಕ್ಕೊಂಡು ನೀವು ಕಲಿಸ್ಕೊಳ್ರಿ. ಚೆನ್ನಾಗಿ ಮಿತ್ಕೊಂಡು ನಾದ್ಕೊಂಡ್ರೆ ಹೋಳಿಗೆ ಹಿಟ್ಟು ತುಂಬ ಚೆನ್ನಾಗಿ ನೆಂದರೆ ಚೆನ್ನಾಗಿ ಹೋಳಿಗೆ ಬರುತ್ತೆ. ನಾನಿಲ್ಲಿ ಬರೀ ಮೈದಾ ಹಾಕ್ಕೊಂಡು ನೋಡಿರಿ, ಅರಿಶಿನ ಉಪ್ಪು ಹಾಕ್ಕೊಂಡು ಒಂದು ಚಿಟಿಕೆ ಎಣ್ಣೆ ನೀರು ಎಲ್ಲ ಹಾಕ್ಕೊಂಡು ಈ ಥರ ಹದವಾಗಿ ನಾನು ಚೆನ್ನಾಗಿ ನಾದ್ಕೊಂಡು ಮಿತ್ಕೊಂಡು ರೆಡಿ ಮಾಡಿದ್ದೀನಿ. ಇದನ್ನು ಒಂದು ಬೌಲ್ನ ಮುಚ್ಚಿಬಿಟ್ಟು ಇದು 1 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಬೇಕು. ಅಷ್ಟರೊಳಗೆ ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಕೊಬ್ಬರಿ ತೊಗೊಂಡಿದ್ದೀನಿ. ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕಿ ಒಂದು 3 ಏಲಕ್ಕಿನ ಹಾಕ್ಕೊಂಡು ಇದರ ನೀಟಾಗಿ ನೋಡಿ ಈ ಥರ ನೀಟಾಗಿ ರುಬ್ಕೋಬೇಕು. ಇದು ರುಬ್ಕೊಂಡು ನಂತರ ನಾನಿಲ್ಲಿ ಮತ್ತೆ ನೋಡಿ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಬೆಲ್ಲನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನಿಲ್ಲಿ ಬೆಲ್ಲ 1 ಕಪ್ ಆಗುವಷ್ಟು ನಾನಿಲ್ಲಿ ಬೆಲ್ಲ ಆದರೆ ಸಾಕು. ನೋಡ್ತಾ ಇರಲ್ಲ. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಒಣಕೊಬ್ಬರಿನ ನಾವು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳೋಣ. ತುಂಬಾ ರುಚಿ ಇರುತ್ತೆ ಹೋಳಿಗೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ನಾನಿಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಒಂದು ಕೊಬ್ಬರಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಕೂಡ ಅಷ್ಟೇ, ಒಣಕೊಬ್ಬರಿನೂ ಕೂಡ ಅಷ್ಟೇ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಈ ಥರ ನೋಡಿರಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ್ರೆ ಒಂದು ಒಳ್ಳೆ ಪರಿಮಳ ಬರುತ್ತೆ. ಅಲ್ಲಿವರೆಗೂ ಹುರ್ಕೊಂಡಾದ ನಂತರ ನೋಡಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ ಈ ಥರ ನೀಟಾಗಿ ರುಬ್ಕೋಬೇಕು. ನೋಡಿದ್ರಲ್ಲ, ಹೂರಣ ಕೂಡ ರೆಡಿಯಾಗಿದೆ. ಈಗ 1 ಗಂಟೆ ಆದಮೇಲೆ ಹಿಟ್ಟು ಕೂಡ ಚೆನ್ನಾಗಿ ನೋಡಿ ಹದವಾಗಿ ಚೆನ್ನಾಗಿ ನೆಂದಿದೆ. ನೋಡ್ತಾ ಇರಲ್ಲ, ಇಷ್ಟು ಹದವಾಗಿ ಚೆನ್ನಾಗಿ ಹಿಟ್ಟು ನೆಂದ ಮೇಲೆ ಇವಾಗ ನೋಡಿ ಉಂಡೆಗಳಾಗಿ ನಾನು ತಗೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ನೋಡಿ ಈ ಥರ ಹೂರಣನ ಇದಕ್ಕೆ ಮಧ್ಯಕ್ಕೆ ಹಾಕಬೇಕು. ಒಂದು ಸ್ಪೂನ ಇಟ್ಕೊಂಬಿಟ್ರೆ ಸಾಕು. ನಾವು ಎಷ್ಟು ಹಾಕಬೇಕು ಅನ್ನೋದು ಕರೆಕ್ಟಾಗಿ ಅಳತೆಯಲ್ಲಿ ನಾವು ಹೂರಣನ ತಗೊಂಡ್ರೆ ಕರೆಕ್ಟಾಗಿ ಒಬ್ಬಿಟ್ಟು ಚೆನ್ನಾಗಿ ಬರುತ್ತೆ. ಈಗ ನೀಟಾಗಿ ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಡಾಗಿದೆ. ಇವಾಗ ರೆಡಿಯಾಗಿದೆ. ಇವಾಗ ನಾನು ಒಂದು ಪೇಪರ್ಗೆ ಸ್ವಲ್ಪ ಎಣ್ಣೆನ ಸರ್ಕೊಂಬಿಟ್ಟು ನೋಡಿರಿ ಹಿಟ್ಟನ್ನ ಇವಾಗ ಹೂರಣದ ಹಿಟ್ಟನ್ನು ನಾನೀಗ ಲಟ್ಟಿಸ್ತಾ ಇದ್ದೀನಿ. ಅಂದರೆ ಕೈಯಲ್ಲೇ ತಟ್ಟುತ್ತಾ ಇದ್ದೀನಿ. ಸ್ವಲ್ಪ ತಟ್ಕೊಂಡ ನಂತರ ನೋಡಿ ಈ ಥರ ಕವರ್ ಅದ್ರ ಮೇಲ್ಗಡೆ ಇನ್ನೊಂದು ಕವರ್ನ ಹಾಕ್ಕೊಂಬಿಟ್ಟು ಈ ಥರ ಕೈಯಲ್ಲಿ ಈ ಥರ ನೋಡಿ ಈ ಥರ ಚೆನ್ನಾಗಿ ಈ ಥರ ಲಟ್ಟಿಸ್ಕೊಂಡ್ರೆ ಕೈಯಲ್ಲೇ ನೋಡಿ ಎಷ್ಟು ಈಸಿಯಾಗಿ ನಾವು ಹೋಳಿಗೆನ ಮಾಡಿಬಿಟ್ರು ಅಂತ. ಲಟ್ಟಣಿಗೇನು ಬೇಡ, ಏನು ಬೇಡ, ಕೈಯಲ್ಲಿ ನಾವು ಈಸಿಯಾಗಿ ತಟ್ಬಿಟ್ಟು ರೆಡಿ ಮಾಡ್ಬೋದು. ಹೋಳಿಗೆ ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ತವನು ಕೂಡ ನೋಡಿ ಕಾದಿದೆ. ಇವಾಗ ಸ್ವಲ್ಪ ಅದಕ್ಕೆ ಎಣ್ಣೆ ಆದರೂ ಆಯಿತು, ತುಪ್ಪ ಆದರೂ ಆಯಿತು, ಕೆಳಗಡೆ ಹಾಕ್ಕೊಂಬಿಟ್ಟು ಸರ್ಕೊಂಬಿಟ್ಟು ಹಂಚ ಮೇಲೆ ಈಗ ಹೋಳಿಗೆನ ಇದು ಮೇಲೆ ಹಾಕಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ತಾ ಇದೆ ನೋಡಿ ಅಲ್ವಾ. ತುಂಬಾ ಚೆನ್ನಾಗಿ ಬಂದಿದೆ ಹೋಳಿಗೆ ಅಲ್ವಾ. ಈಗ ಚೆನ್ನಾಗಿ 2 ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿರಿ ಹೋಳಿಗೆ ಒಣ ಕೊಬ್ಬರಿ ಬೆಲ್ಲದ ಹೋಳಿಗೆ ರೆಡಿಯಾಗಿದೆ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಹೋಳಿಗೆ. ಒಂದು ಸಲ ಕೊಬ್ಬರಿ ಹೋಳಿಗೆ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಈ ರೆಸಿಪಿ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದ.